ಶಾಂತಿಯುತವಾಗಿತ್ತು ತಾಲೂಕು ಈ ಕ್ಷೇತ್ರ. ಇವತ್ತು ಅಲ್ಲಲ್ಲಿ ಕುಂಡು ಹೋಗ್ಬಿಟ್ಟು ಗಲಾಟೆಗಳು ಮಾಡೋಕ್ಕೆ ಶುರುವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ BJPಯವರು ಗೆದ್ದ ತಕ್ಷಣ ಕೆಲವು ಹಳ್ಳಿಗಳಲ್ಲಿ ಬೇಕಾದಷ್ಟು ಕೇಸುಗಳಾಗಿವೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಯಲುವಹಳ್ಳಿ ರಮೇಶ್ ನೇತೃತ್ವದಲ್ಲಿ MLC ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವಹಳ್ಳಿ ರಮೇಶ್ ಮಾತನಾಡಿ, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ DT ಶ್ರೀನಿವಾಸ್ ಭರ್ಜರಿ ಬಹುಮತಗಳಿಂದ ಜಯ ಗಳಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕ್ಷೇತ್ರದಲ್ಲಿ ಗೂಂಡಾಗಿರಿ ಶುರುವಾಗಿದೆ. ಅದಕ್ಕೆ ಶಾಸಕರ ಮನೆ ಮೇಲೆ ಕಲ್ಲೆಸೆದಿರುವುದೇ ಸಾಕ್ಷಿ. ಶಾಂತಿಯುತವಾಗಿದ್ದ ಕ್ಷೇತ್ರ ಈಗ ಅಲ್ಲಲ್ಲಿ ಪುಂಡಾಟಿಕೆ ಜೋರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅತಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ಶಿಕ್ಷಕ ಕ್ಷೇತ್ರಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಸಹಾಯ ಮಾಡಿ ಅವ್ರು ಗೆಲ್ಲಿಸ್ಕೊಡ್ಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದಂಥ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇದೇ ಶ್ರೀನಿವಾಸ್ ಅವರು ಕಳೆದ ಬಾರಿ ಸೋತರು ಕೂಡ ಸೋತಿದ್ದೀನಿ ಮನೆಯಲ್ಲಿ ಕೂತ್ಕೊಂಡಿದ್ದರು. ಅನೇಕ ಶಿಕ್ಷಕರ ಸಮಸ್ಯೆಗಳ ಸ್ಪಂದಿಸಿ ಕೆಲಸ ಮಾಡೋದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ನಾವು ಕೂಡ ಕೆಲವು ಶಿಕ್ಷಕರ ಮತ ಕೇಳಿದಾಗ ಭಾಳಷ್ಟು ಸಮಸ್ಯೆಗಳನ್ನ ಅವ್ರು ಹೇಳಿದ್ದಾರೆ. ಅದನ್ನು ನಾವು ಶ್ರೀನಿವಾಸ್ ಅವ್ರ ಗಮನಕ್ಕೆ ತಂದಿದ್ದೀವಿ. ಈ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ಕೊಡುವಂಥ ವಿಚಾರ, ಅನುದಾನ ಶಾಲೆಗಳಿಗೆ ಪರಿವರ್ತನೆ ಮಾಡೋ ವಿಚಾರ ಇರ್ಬೋದು, ಅರೆಕಾಲಿಕ ಶಿಕ್ಷಕರನ್ನ ಕಾಯಂಗೊಳಿಸೋ ಬಗ್ಗೆ ಇರ್ಬೋದು, ಅನೇಕ ಸಮಸ್ಯೆಗಳನ್ನ ಶಿಕ್ಷಕರು ನಮ್ಮಲ್ಲೂ ಕೂಡ ಹೇಳಿದ್ದಾರೆ. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ಅದರ ಪರವಾಗಿ ಅವರು ಸೋತರು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಜಯ ಲಭಿಸಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮದೇ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಸಮಸ್ಯೆಗಳು ನಿವಾರಣೆ ಮಾಡಲಿಕ್ಕೆ ಅವ್ರು ಶ್ರಮಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸಹಕರಿಸಿದಂತೆ ಎಲ್ಲರಿಗೂ ಒಂದು ಹೇಳ್ತೀನಿ. ಶಾಂತಿಯುತವಾಗಿತ್ತು ತಾಲೂಕು ಈ ಕ್ಷೇತ್ರ. ಇವತ್ತು ಅಲ್ಲಲ್ಲಿ ಕುಂಡು ಹೋಗ್ಬಿಟ್ಟು ಗಲಾಟೆಗಳು ಮಾಡೋಕ್ಕೆ ಶುರುವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ BJPಯವರು ಗೆದ್ದ ತಕ್ಷಣ ಕೆಲವು ಹಳ್ಳಿಗಳಲ್ಲಿ ಬೇಕಾದಷ್ಟು ಕೇಸುಗಳಾಗಿದ್ದಾರೆ. ಕೇಸುಗಳು ಪ್ರಾರಂಭ ಆಗಿದೆ. ಮತ್ತು ಹಳೆಯ ಯುಗ ಗೆದ್ದ ತಕ್ಷಣ ಹಳೆಯ ಯುಗ ಪ್ರಾರಂಭ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಪೊಲೀಸರು FIR ಮಾಡಬಾರ್ದಂದ್ರೂ ಕೂಡ ಮಾಡಿಸುವಂಥ ಪರಿಸ್ಥಿತಿನ ಇವತ್ತು ತಂದಿಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಮನೆ ಗೇಟ್ ಮುಂದೆನೇ ಪಟಾಕಿಗಳು ಹಚ್ತಾರೆ. ಕಳೆದ 3 ದಿವಸದಿಂದ ಊರಲ್ಲಿ ಯಾರೂ ನಿದ್ದೆ ಮಾಡೋಂಗಿಲ್ಲ. ಆ ರೀತಿ ಗುಂಡಾವರ್ತನೆ ಪ್ರಾರಂಭ ಆಗಿದೆ. ದಿನನಿತ್ಯ ಪಟಾಕಿಗಳು ಹೊಡೆಯಿದೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಪೊಲೀಸವರು ಈ ಕ್ರಮನ ತಗೋಬೇಕಾಗಿದೆ ಅಂಥೇಳಿ ಶಾಂತಿಯುತವಾಗಿ ಕಳೆದ 1 ವರ್ಷದಿಂದ ಇದ್ದಿದ್ದು ಮತ್ತೆ ಹಳೆ ಪ್ರವೃತ್ತಿ ಪ್ರಾರಂಭ ಆಗಿದೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಇನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ KN ಕೇಶವರೆಡ್ಡಿ ಮಾತನಾಡಿ, ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ನಂತರ ಅಲ್ಲಲ್ಲಿ ಪುಂಡಾಟಿಕೆ ನಡೆಯುತ್ತಿದೆ. ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನೀವು ಕಾಳಜಿ ವಹಿಸಿ. ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರ ಮೇಲೆ ಗಲಾಟೆ ಮಾಡುವುದು, ಹೀಯಾಳಿಸುವುದು ಬಿಡಿ. ಇದೇ ರೀತಿ ಮುಂದುವರೆಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಬಿಜೆಪಿ ಕಾರ್ಯಕರ್ತರು ಮುಖಂಡರಿಗೆ ಎಚ್ಚರಿಕೆ ನೀಡಿದ್ದಾರೆ. ಜನರ ತೀರ್ಪನ್ನ ಎಲ್ಲರೂ ನಾವು ಸ್ವೀಕರಿಸಬೇಕಾಗ್ತದೆ. ಆದರೆ ನಮ್ಮ ಸರ್ಕಾರ ಬಂದು 1 ವರ್ಷ ಆದ್ರೂ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ಸಚಿವರು, ಶಾಸಕರು ಇವರೆಲ್ಲ 1 ವರ್ಷದಿಂದ ನಾವು ನೋಡೇ ಇದ್ದೀವಿ. ಹೀಗಾಗಿ ಚುನಾವಣೆ ಫಲಿತಾಂಶ ಬಂದ ನಂತರ ಯಾವ್ಯಾವ ರೀತಿ ಹಳ್ಳಿಗಳಲ್ಲಿ, ಈಗ ಮೊನ್ನೆ ಮಂಡಕಲ್ ಹತ್ರ ಚಿಂತೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು ವಿಚಾರ, ಕಂಡಿಯನಹಳ್ಳಿಗೆ ಸಾಧೇನಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗಲಾಟೆ ಮಾಡುವಂಥ ವಿಚಾರ ಆಗಿರ್ಬೋದು. ರಾತ್ರಿ ಕಂಡಿಯನಹಳ್ಳಿಯಲ್ಲೂ ಸಹ ಕೈಗೆ ಮಿಲಾಯಿಸಿ ಹುಡ್ಕೊಳ್ಳುವಂಥ ಬೆಟ್ಟದ ಕಡೆ ನಡೆದಿರ್ತಕ್ಕಂಥದ್ದು, ಶಾಸಕರ ಮನೆ ಮೇಲೆ ಕಲ್ಲು ಹೋರಾಟ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಈ ತಾಲೂಕಿಗೆ ಶಾಂತಿ ತರುವಂಥ ಕೆಲಸ ಅಲ್ಲ.
ಅಧಿಕಾರ ಬರ್ತದೆ ಹೋಗ್ತದೆ, ಎಲ್ಲರೂ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವರು ಜನಪ್ರತಿನಿಧಿಗಳಾಗ್ತಾರೆ. ಜನಪ್ರತಿನಿಧಿಗಳ ಕೆಲಸ ಚುನಾವಣೆ ಮುಗಿದ ನಂತರ ಎಲ್ಲರೂ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದೇ. ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ, ಕ್ಷೇತ್ರ ಸಮಸ್ಯೆಗಳ ಪರಿಹಾರ ಮಾಡೋದಕ್ಕೆ ಜನಪ್ರತಿನಿಧಿಗಳಾದಂಥವರು ಕಾಳಜಿ ವಹಿಸಬೇಕಾಗ್ತದೆ. ಹಾಗಾಗಿ ನಾವು ಇನ್ನೂ ಮುಂದಕ್ಕೆ ಹೋಗೋದು ಬೇಡ ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನ, ನೀವು ಒಳ್ಳೆ ಉತ್ತಮವಾದ ಆಡಳಿತವನ್ನು ನಡೆಸಿ ಈ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ತಾವು ಕಾಳಜಿ ವಹಿಸಿದೆ ಅಂತ ಅವ್ರಿಗೂ ಮತ್ತು ಅವರ ಸಹಚರರು, ಅವರ ಪಕ್ಷದ ಮುಖಂಡರು ಯಾರಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾವುದೇ ಹಳ್ಳಿಯಲ್ಲಾಗಿರಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರು ಮುಖಂಡರ ಮೇಲೆ ಗಲಾಟೆ ಮಾಡೋಂತಾಗಿರ್ಬೋದು, ನಮ್ಮ ಮುಖಂಡರನ್ನ ಹೀಯಾಳಿಸೋದಂತಾಗಿರ್ಬೋದು, ನಮ್ಮ ಮುಖಂಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ವಿಚಾರ ಅಂತಾಗಿರ್ಬೋದು ಮಾಡೋದು ಅವಶ್ಯಕತೆ ಇಲ್ಲ. ಅವರು ಅದೇ ಮುಂದುವರಿಸಿದ್ರೆ ಮುಂದೆ ಆ ಪರಿಣಾಮಗಳು ಅವರು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಒಟ್ಟಾರೆ ಜನ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಬದ್ಧರಾಗಿ ನಾವು ಮಂತ್ರಿಗಳಾಗಿರ್ಬೋದು, ಸಂಸತ್ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಅವರು ಜನರ ಜೊತೆ ಕೈ ಜೋಡಿಸ್ರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಾವು ಹೇಳ್ತೀವಿ, ಏನಾದರೂ ಇದ್ದರೆ ನಾವು ಸರ್ಕಾರ ಇದೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಅಂತ ನಾವು ಯಾರ ಮೇಲೂ ಸಾರ್ವಜನಿಕರ ಮೇಲೆ ನಾವು ಅಹಿತಕರವಾದಂಥ ಒಂದು ಇದಕ್ಕೆ ಹೋಗೋದು ಬೇಡ. ಅದೇ ರೀತಿಯಾಗಿ ಅನ್ಯ ಪಕ್ಷದವರು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ, ನಮ್ಮ ಮುಖಂಡರ ವಿಚಾರ, ನಮ್ಮ ಪಕ್ಷದ ವಿಚಾರವನ್ನು ಸೋಷಿಯಲ್ ಮೀಡಿಯಾ, ಪತ್ರಿಕೆ ಇದರಲ್ಲಿ ಅವರು ಮಾತಾಡೋಕ್ಕೆ ಹೋದರೆ ಅದು ಪರಿಣಾಮಗಳು ಮುಂದೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಅವರು ಅವರವ್ರ ಇತಿಮಿತಿಯಲ್ಲಿ ಅವರು ಇರಬೇಕು ಅನ್ನೋ ಮಾತನ್ನು ಏನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಕಾಂಗ್ರೆಸ್ ಮುಖಂಡರಾದ ಭರಣಿ ವೆಂಕಟೇಶ್, ಡ್ಯಾನ್ಸ್ ಸೀನು ಮತ್ತಿತರರು ಇದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.